ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ವಿಡಿಯೋ ಎಲ್ಲ ನೋಡ್ಕೊ ಬಂದಿದ್ದೀರಲ್ವ, ನನ್ನ ಡೆಲಿವರಿ ಬ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊ ಬನ್ನಿ. ಇವಾಗ ಪ್ರೆಸೆಂಟ್ ನನ್ನ ಮಗುಗೆ 3 ಮಂತ್ಸ್ ಆಗಿದೆ. ಯಾಕೆ ಇಷ್ಟು ದಿನ ನಾನು ವೀಡಿಯೋಸ್ ಮಾಡಿಲ್ಲ ಅಂತಂದರೆ, ಗೊತ್ತಿರುತ್ತೆ ಅನಿಸುತ್ತೆ, ನ್ಯೂ ಬೋರ್ನ್ ಬೇಬೀಸ್ ಇರೋ ಮನೆಯಲ್ಲಿ ಸ್ವಲ್ಪ ಅದು ಬೇರೆ ಫಸ್ಟ್ ಟೈಮ್ ನಾನು ತಾಯಿ ಆಗಿರೋದ್ರಿಂದ ಈ ಫೀಲ್ ಎಲ್ಲ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಫಸ್ಟ್ ಆಗಿರೋ ಒಬ್ಬಳೇ ಇದ್ದೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ, ಮಲ್ಕೋತಾ ಇದ್ದೆ, ಕೆಲಸ ಮಾಡ್ತಾಯಿದ್ದೆ, ಮೊಬೈಲ್ ನೋಡ್ತಾ ಇದ್ದೆ, ಎಷ್ಟೊಂದು ಫ್ರೀ ಆಗಿರ್ತಾ ಇದ್ದೆ. ಬಟ್ ಇವಾಗ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮಗು ಹತ್ರನೇ ತುಂಬ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಬೇಕು. ಹಾಗಾಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ. ಬಟ್ ಆದರೆ ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋಷ್ಟು ಫ್ರೀಯಾಗಿರಲಿಲ್ಲ. ಇನ್ನೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ನಾನು ಈ ಮನೆಗೆ ಬರೋವಾಗ ಅಕ್ಕ ಸ್ವಲ್ಪ ವೆಲ್ಕಮ್ ಥರ ಮಾಡಿದ್ಲು, ನಾವು ಅಲ್ಲಿಂದ ಬರ್ತಾ ಇದ್ದೀವಿ ಅಂತ ಹೇಳಿ ಆ ವಿಡಿಯೋನ ತೆಗ್ದಿದ್ಲು. ಹಾಗಾಗಿ ಅದನ್ನು ಶೇರ್ ಮಾಡೋಣ ಅಂತ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಓಕೆನಾ? ಓಕೆ, ನನ್ನ ಮಗುನ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋಲ್ಲಾದರೂ ನಾನು ಶೇರ್ ಮಾಡ್ತೀನಿ ಮಗು ಪಿಕ್ಚರ್ ಇವಾಗ ಹೇಗಿದ್ದಾಳೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಯ್ 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 ಹಾಯ್. ನೀನೇನು ಹಾಕಿದ್ದು? ಇನ್ನು ಎಷ್ಟೊತ್ತು ಮಮ್ಮಿ ಅಂತ ಇದ್ದಾನೆ ಫೋನಲ್ಲಿ. ಹಂಗಾರಿ ಪುಟ್ಟಿ. ಹಾಸ್ಪಿಟಲಿಂದ ಅಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ 5th ಡೇ ಆಗಿತ್ತು. ಸೊ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಜಾಂಡೀಸ್ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ, ಬ್ಲಡ್ ಚೆಕಪ್ ಎಲ್ಲ ಮಾಡಿ ಕಳಿಸಿದ್ರು. ಸದ್ಯಕ್ಕೆ ಮಗುಗೆ ಇರಲಿಲ್ಲ ಜಾಂಡೀಸ್ ಎಲ್ಲ. ಸೊ ಯಾಕೆ ಅಂತಂದರೆ ನಾನು ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋ ಹಿಂದೆ ದಿನವೇ ನಾನು ಕಬ್ಬಿನ ಜ್ಯೂಸ್ ಕುಡ್ದಿದ್ದೆ. ಒಂದು ಯೂಟ್ಯೂಬರ್ ಯಾರೋ ಹೇಳಿದರು ಕಬ್ಬಿನ ಜ್ಯೂಸ್ ಕುಡಿದ್ರೆ ಮಗುಗೆ ಜಾಂಡೀಸ್ ಜಾಸ್ತಿ ಸಿವಿಯರಾಗಿ ಹೋಗೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಕುಡ್ದಿದ್ದೆ. ಸೊ ನನ್ನ ಮಗುಗೂ ಏನು ಜಾಸ್ತಿ ಏನು ಹೋಗಿರಲಿಲ್ಲ. ಸೊ ಯಾರಾದರೂ ಪ್ರೆಗ್ನೆಂಟ್ಸ್ ಇದ್ದೀರಾ ಅಂತಂದರೆ ಒಂದ್ಸರಿ ಪ್ರೆಗ್ನೆಂಟಲ್ಲಿ ಒಂದೇ ಸರಿ ಆದರೂ ಕುಡ್ದಿರಿ. ಅಕ್ಕ ನಮ್ಮ ಮನೆಯಲ್ಲೇ ಬಂದಿದ್ಲು ಅವಳು. ಸೊ ಬೆಂಗಳೂರಿಗೆ ಬಂದು ಮಗುನ ನೋಡಿಕೊಂಡು ಊರಿಗೆ ಬಂದಳು ಅಪ್ಪ ಜೊತೆ ಇರೋದಕ್ಕೆ. ಅಪ್ಪ ಒಬ್ಬರೇ ಇರ್ತಾರಲ್ವ, ಅಮ್ಮ ಬೇರೆ ನನ್ನ ಹತ್ರ ಇದ್ದರು. ಹಾಗಾಗಿ ಅಕ್ಕ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿದ್ದರು. ತಂಗಿ ಪಾಪನ್ ಬರ್ಮಾಡ್ಕಂತ ಇದ್ದಾನೆ ಹಂಗೈ ಬಿಡು. ಅವನೇ ಅವ್ರ ಮನೇಲಿ ಇಲ್ಲ, ಅವ್ರ ಅಣ್ಣನ ಕಡೆ ಅವನ ಕಡೆ. ಅಯ್ಯೋ, ಇಷ್ಟೆಲ್ಲ ಡೆಕೋರೇಟ್ ಮಾಡ್ಬಿಟ್ಟಿದ್ದೀರಾ? ಮತ್ತೆ ಆಗಲ್ಲ, ಏನೇನೋ ಮಾಡಿದ್ದಾರೆ. ಹಾಕಿದ್ದೆಲ್ಲ ಅಯ್ಯೋ, ಅದು ಹೊರಗಡೆ ಮಾಡಿಸ್ತೇನೆ. ಬಂದ್ಬಿಡು ಅವ್ರಿಗೆ, ಅವಳ ಕೈ ಕೊಡು, ಒಳಗಡೆ ಅವಳ ಕೈ ಕೊಡು, ಅವ್ಳು ಮಾಡ್ತಾಳೆ. ಏನ್ ಮಾಡಿದ್ರೆ ಬಿಸಿ ನೀರೇ ಬಿಡು, ಪುಟ್ಕಿ ನೀಟಾಗಿ ಓದಿಸ್. ಎಲ್ಲಿ ಬಂದಿದೀವಿ ನೋಡು, ಅಮ್ಮಮ್ಮ ಮನೆ ಬಂದಿದೀವಿ. ಅಮ್ಮಮ್ಮ ಮನೆ ಮಗುದು ಸ್ವಲ್ಪ ಕಣ್ಣು ಎಲ್ಲೋ ಇತ್ತು. ಎಲ್ಲ ಮಕ್ಕಳದು ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅದಕ್ಕೆ ಬಿಸಿಲಿಗೆ ತೋರಿಸ್ಬೇಕು. 7 o'clock ಆ ಥರ ತೋರಿಸಿದ್ರೆ ಒಳ್ಳೆಯದು. 8 ಮೇಲೆ ಅಂತಂದರೆ ಬಿಸಿಲೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಎಡೇ ಬಿಸಿಲಿಗೆ ತೋರಿಸ್ಬೇಕು. ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಆದರೂ ನಾನು ಹೇಳ್ತಾ ಇದ್ದೀನಿ, ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮನೆಗೆಲ್ಲ ಬಂದಮೇಲೆ 11th ಡೇದು ಇದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ಸ್ನಾನ ಎಲ್ಲ ಮಾಡಿಸಿದ್ರು, ಮಗುದು ಸ್ನಾನದ ವಿಡಿಯೋ ಎಲ್ಲ ಇತ್ತು. ಬಟ್ ಆದರೆ ಯೂಟ್ಯೂಬಲ್ಲಿ ಅದೆಲ್ಲ ಸರಿ ಇರಲ್ಲ ಅಂತ ಹೇಳಿ ಹಾಕಲಿಲ್ಲ ಅಷ್ಟೇ ಬಾತ್ದೆಲ್ಲ. ಆ್ಯಂಡ್ ಇದರೆಲ್ಲ ಅಜ್ಜಿ ಅವರೆಲ್ಲ ಇರೋದಕ್ಕೆ ಸ್ವಲ್ಪ ಫುಲ್ ಹೆಲ್ಪ್ ಅಂತಲೇ ಹೇಳ್ಬೋದು. 11th ಡೇ ಎಲ್ಲ ಸ್ನಾನ ಎಲ್ಲ ಆದಮೇಲೆ ಮುಟ್ಟೆಲ್ಲ ಹೋಗಿರುತ್ತಲ್ವ. ಸೊ ಅದಾದಮೇಲೆ ತೊಟ್ಲಲ್ಲಿ ಹಾಕೋದು ಮಗುನ. ಆ ಪ್ಲೈನಲ್ಲಿ ಯಾಕೆ ಹಾಕೋದು ಅಂತ ಅಮ್ಮ ಅಂತ ಇದ್ರು. ಅದಕ್ಕೆ ಅಕ್ಕ ಈ ಥರ ರೆಡಿ ಮಾಡಿದ್ಲು, ಚೆನ್ನಾಗಿತ್ತು.
ಬಂದ್ರಲ್ವಾ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಓಕೆನಾ. ನೆಕ್ಸ್ಟ್ ವಿಡಿಯೋ ಯಾವ ಥರ ನಾನು ಮಾಡಬೇಕು, ಇಲ್ಲ ಯಾವುದಾದ್ರೂ ಟಾಪಿಕ್ ಬಗ್ಗೆ, ಇಲ್ಲ ನಾನು ಡೆಲಿವರಿ ಬಗ್ಗೆ ನಾನು ಡೆಲಿವರಿ ಸ್ಟೋರಿನ ನಾನು ಶೇರ್ ಮಾಡಬೇಕಾ, ಇಲ್ಲಾಂದರೆ ಗರ್ಲ್ ಬೇಬಿ ಸಿಮ್ಟಮ್ಸ್ನ ಏನಾದರೂ ಶೇರ್ ಮಾಡಬೇಕಾ, ಇಲ್ಲಾಂದರೆ ಇವಾಗ ನಾನು ಬಾಳಂತನ ಯಾವ ಥರ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡಬೇಕಾ ಅನ್ನೋದನ್ನು ಕಾಮೆಂಟ್ ಮಾಡಿದ್ರೆ ನಾನು ಆ ಥರ ವಿಡಿಯೋನ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.